ಸಂಗೀತ ಸಾರ್ವಭೌಮ ಜಿ.ಕೆ. ವೆಂಕಟೇಶ್ ಅವರ ಶಿಷ್ಯರಾಗಿಯೂ ಇಳೆಯರಾಜ ಹಲವಾರು ವರ್ಷಗಳು ಕೆಲಸ ಮಾಡಿದರು. ನನ್ನ ಹಿನ್ನೆಲೆ ಗಾಯನ ವೃತ್ತಿಯಲ್ಲಿ ನಿಮಗೆಲ್ಲ ತಿಳಿದಿರುವಂತೆ ಸತ್ಯಂ ಸಂಗೀತ ನಿರ್ದೇಶನದಲ್ಲಿ ಮೊಟ್ಟ ಮೊದಲು ಹಾಡಿದ್ದು ರೌಡಿ ರಾಜ ಚಿತ್ರಕ್ಕೆ. ನನ್ನ ಎರಡನೇ ಗೀತೆ ಹಾಗೂ ಪ್ರಖ್ಯಾತ ಗಾಯಕ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ಹಾಡಿದ್ದು ಇಂದಿನ ರಾಮಾಯಣ ಚಿತ್ರ. ಇದು ನಿರ್ಮಾಪಕ ದ್ವಾರಕೀಶ್ ಅವರ ಚಿತ್ರ. 1984ರಲ್ಲಿ ಹಾಡಿದ್ದು. ಇದರಲ್ಲಿ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಜೊತೆ ವಿಜಯಾನಂದ್ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದು. ಇದೇ ವರ್ಷ ಇದೇ ತಿಂಗಳಲ್ಲಿ ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಮತ್ತೆ ಎಸ್.ಪಿ.ಬಿ. ಅವರ ಜೊತೆ ಶಂಕರ್ ನಾಗ್ ಮತ್ತು ಅನಂತ್ ನಾಗ್ ಅವರ ಮಕ್ಕಳಿರಲವ್ವ ಮನೆ ತುಂಬ ಚಿತ್ರಕ್ಕೆ ಹಾಡುವ ಅವಕಾಶ ನನ್ನದಾಯಿತು. ಈ ಹಾಡು ರೆಕಾರ್ಡ್ ಆಗಿ ನಾವು ಕೂತು ಸ್ಟುಡಿಯೋದಲ್ಲಿ ಕೇಳ್ತಾ ಇದ್ವಿ. ಜಿ.ಕೆ.ವಿ, ನಾನು ಮತ್ತು ಎಲ್ಲ ಮ್ಯೂಸಿಷಿಯನ್ಸು ಇದ್ವಿ. ಆಗ ಒಳಗಡೆ ಬಂದರು ಶ್ರೀಯುತ ಇಳೆಯರಾಜ. ನಮ್ಮ ಜಿ.ಕೆ.ವಿಯವರು, ನೋಡೋ ರಾಜ, ನಮ್ಮೂರ ಹುಡುಗಿ ಚೆನ್ನಾಗಿ ಹಾಡ್ತಾ ಇದ್ದಾಳೆ, ನೀನು ಒಂದು ಹಾಡು ಅವಳ ಕೈಲಿ ಹಾಡಿಸು ಅಂದರು ಜಿ.ಕೆ.ವಿ. ತಕ್ಷಣ ರಾಜ ಅವರು, ಏನಮ್ಮ ಸಂಜೆ ಫ್ರೀ ಇದೆಯಾ ಅಂತ ನಾನು ಕೇಳಿದ್ರು. ತಕ್ಷಣ ನಾನು, ಎಸ್ ಸರ್ ಇದ್ದೀನಿ, ಫ್ರೀ ಇದ್ದೀನಿ ಎಂದೆ. ಸರಿ, ಹಾಗಾದರೆ ಇದೇ ಸ್ಟುಡಿಯೋಗೆ ಸಂಜೆ 4ಕ್ಕೆ ಬಂದು ಬಿಡು ಅಂದರು. ಅದಾಗಲೇ 1:30 ಮಧ್ಯಾಹ್ನ. ಸಂಜೆ ಅವರು ಹೇಳಿದಂತೆ ನಾನು 4 ಗಂಟೆಗೆ ಸ್ಟುಡಿಯೋಗೆ ಬಂದೆ. ವೈರಮುತ್ತು ಪ್ರಖ್ಯಾತ ಗೀತ ರಚನಾಕಾರ ಹಾಡು ಬರೆಸಿದರು. ಇಳೆಯರಾಜ ಅವರ ಸಹಾಯಕ ಹಾಡನ್ನು ಹೇಳಿಕೊಟ್ರು. ನೋಡ್ತಾ ಇದ್ದ ಹಾಗೆ ಮತ್ತೋರ್ವ ಗಾನ ಋಷಿ ಶ್ರೀ ಕೆ.ಜೆ. ಯೇಸುದಾಸ್ ಒಳಬಂದರು. ಆಗ ನನಗೆ ಗೊತ್ತಾಯಿತು ಅವರೊಂದಿಗೆ ನಾನು ಹಾಡಬೇಕು ಎಂದು. ಸುಮಾರು 40ರಿಂದ 50 ವಯಲಿನ್ಗಳು, ಪಿಯಾನೋ, ಹೀಗೆ ಸುಮಾರು 70 ಜನ ವಾದ್ಯಗಾರರಿದ್ದ ಆ ಒಂದು ರೆಕಾರ್ಡಿಂಗಲ್ಲಿ ಲೈವ್ ಹಾಡಬೇಕಿತ್ತು ನಾನು ಮತ್ತು ಯೇಸುದಾಸ್ ಅವರು. ಮೊದಲರ್ಧ ನನ್ನ ಪಾಲು, ಎರಡನೇ ಚರಣದ ನಂತರ ಯೇಸುದಾಸ್ ಅವರದು. ಆ ಸುಂದರ ಕ್ಷಣಗಳನ್ನು ನೆನೆಸ್ಕೊಂಡರೆ ಇಂದಿಗೂ ಮೈ ಜುಮ್ ಎನ್ನುತ್ತದೆ. ಸುಮಾರು 2 ಸಲ ಇಡೀ ಹಾಡನ್ನು ಹಾಡಿದೆವು ಅಷ್ಟೆ. ಚೆನ್ನಾಗಿ ಹಾಡ್ದೆಮ್ಮ ಅಂತ ರಾಜ ಅವರು ಮತ್ತು ಯೇಸುದಾಸ್ ಅವರು ಹೇಳಿದರು. ಸಂತೋಷವಾಗೋಯಿತು. ಆಮೇಲೆ ಚಿತ್ರದ ಹೆಸರೇನೆಂದು ಕೇಳಿದೆ. ನೋಡಿದರೆ ಪ್ರಖ್ಯಾತ ಪ್ರೊಡಕ್ಷನ್ಸು, AVM ಪ್ರೊಡಕ್ಷನ್ಸ್ ಅವರ ನಲ್ಲವನಕ್ಕೆ ನಲ್ಲವನ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಚಿತ್ರ. ನನ್ನ ಅದೃಷ್ಟಕ್ಕೆ ಆ ಹಾಡು ಆ ವರ್ಷದ ಅಂದರೆ 1984-85ರ ಅತ್ಯುತ್ತಮ ಗೀತೆ ಎಂದು ಪರಿಗಣಿಸಿ ನನಗೆ ಅಪಾರ ಜನಪ್ರಿಯತೆ ತಂದುಕೊಟ್ಟಿತು. ಇದರ ಮುಖಾಂತರ 85-86ನೇ ಇಸ್ವಿಯಲ್ಲಿ ತಮಿಳು ಗಾಯಕಿಯಾಗಿ ನಾನು ಸಿಂಗಪೂರ್ ಮತ್ತು ಮಲೇಷಿಯಾ ದೇಶಗಳಿಗೆ ಸುಮಾರು 14 ಕಾರ್ಯಕ್ರಮಗಳನ್ನು ನೀಡಲು ಹೋಗಿದ್ದೆ. ನನ್ನಂತಹ ಹೊಸ ಗಾಯಕಿಗೆ ಈ ಮಟ್ಟದ ಯಶಸ್ಸು ಪಡೆಯಲು ಶ್ರೀ ಇಳೆಯರಾಜ ಅವರ ಉದಾರ ಮನಸ್ಸು, ಪ್ರತಿಭೆಗಳನ್ನು ಗುರುತಿಸಿ ಬೆಳೆಸುವ ಉತ್ತಮ ಗುಣ ಕಾರಣ. ನಂತರ ಅವರ ಹಲವಾರು ಚಿತ್ರಗಳಿಗೆ ನಾನು ಹಾಡಿದೆ. ಬೆಂಗಳೂರಿಗೆ 1996ರಲ್ಲಿ ನಮ್ಮೂರ ಮಂದಾರ ಹೂವೆ ಚಿತ್ರಕ್ಕೆ ಸಂಗೀತ ನೀಡಲು ಬಹಳ ವರ್ಷಗಳ ನಂತರ ಕರ್ನಾಟಕಕ್ಕೆ ಬಂದರು ಇಳೆಯರಾಜ. ನನ್ನ ಕೋರಿಕೆ ಮೇರೆಗೆ ನಮ್ಮ ಸಾಧನಾ ಸಂಗೀತ ಶಾಲೆ ರಾಮಕೃಷ್ಣಾಶ್ರಮದ ಬಳಿ ಇರುವ ಶಾಲೆಗೆ ಬಂದು ವಿದ್ಯಾರ್ಥಿಗಳೊಂದಿಗೆ ಸುಮಾರು 2 ಗಂಟೆಗಳಿಗೂ ಹೆಚ್ಚು ಇದ್ದು ಎಲ್ಲರ ಕೈಲೂ ಹಾಡಿಸಿ, ಸಂಗೀತದ ಪ್ರಶ್ನೆಗಳಿಗೆ ಉತ್ತರಿಸಿ, ನಗಿಸಿ ಎಲ್ಲರ ಮನಸ್ಸನ್ನು ಸಂತೋಷಪಡಿಸಿದರು. ಅದೇ ದಿನ ಎಸ್.ಪಿ.ಬಿ. ಅವರ ಜೊತೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಮನದಾಸೆ ಹಕ್ಕಿಯಾಗಿ ಹಾಡನ್ನು ಕೂಡ ಹಾಡಿಸಿದರು. ಇಂತಹ ಸಂಗೀತ ಸಂತ ಮ್ಯಾಸ್ಟ್ರೋ ಶ್ರೀ ಇಳೆಯರಾಜ ಸಂಗೀತ ಪ್ರಪಂಚಕ್ಕೆ ನಮ್ಮ ಭಾರತದ ಅದ್ಭುತ ಕೊಡುಗೆ. ಅವರ ಗೀತೆಗಳನ್ನು ಹಾಡುವ ನೀವುಗಳು ಕೂಡ ಧನ್ಯರೇ.